ನಿಮ್ಮ ಮಕ್ಕಳಿಗೆ ಫೋನ್ ತುಂಬಾ ಹತ್ತಿರ ಹಿಡಿದಿದ್ದಾರಾ? ಟಿವಿಯ ಹತ್ತಿರ ಕುಳಿತುಕೊಂಡಿದ್ದಾರಾ? ಕಪ್ಪು ಫಲಕವನ್ನು ನೋಡಲು ಕಣ್ಣು ಮುಚ್ಚುತ್ತಿದೆಯಾ? ಇವು ನನ್ನ ದೃಷ್ಟಿ ಕಮ್ಮಿಯ ಅಥವಾ ಹೀಗೆ ಕಳಚಿದ ದೃಷ್ಟಿಯ ಮೊದಲ ಲಕ್ಷಣಗಳಾಗಿರಬಹುದು. ಜಗತ್ತಿನಾದ್ಯಂತ ಮಕ್ಕಳಲ್ಲಿ ವೇಗವಾಗಿ ಹೆಚ್ಚುತ್ತಿರುವ ಒಂದು ಸ್ಥಿತಿ. ಮಾಯೋಪಿಯಾ ಎಂದರೆ ದೂರದ ವಸ್ತುಗಳು ಮಸುಕಾಗಿರುವುದನ್ನು ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿರುವುದನ್ನು ಸೂಚಿಸುತ್ತದೆ. ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಉದ್ದವಾದ ಕಣ್ಣು ಬೆಳೆಯುವಾಗ ಇದು ಸಂಭವಿಸುತ್ತದೆ. ಮೂಡಲನ್ನು ನೇರವಾಗಿ ಮೇಲೆ ಬದಲು ಜಾಲಕದ ಮುಂದೆ ಕೇಂದ್ರೀಕರಿಸಲು ಬೆಳಕನ್ನು ಉಂಟುಮಾಡುತ್ತಿದೆ. ನಿಪುಣರು ಹಲವಾರು ಜೀವನಶೈಲಿ ಬದಲಾವಣೆಗಳು ಮಯೋಪಿಯಾ ಉಲ್ಬಣಕ್ಕೆ ಕಾರಣವಾಗುತ್ತವೆ ಎಂದು ನಂಬುತ್ತಾರೆ. ಮಕ್ಕಳು ಸ್ಮಾರ್ಟ್ಫೋನ್ಗಳು, ಟ್ಯಾಬ್ಲೆಟ್ಗಳು, ಕಂಪ್ಯೂಟರ್ಗಳು ಮತ್ತು ಒಳಾಂಗಣ ಚಟುವಟಿಕೆಗಳಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ನೈಸರ್ಗಿಕ ಬೆಳಕಿನಲ್ಲಿ ಹೊರಗೆ ಕಡಿಮೆ ಸಮಯ ಕಳೆಯುವಾಗ ಈ ಸಾಮಾನ್ಯ ಎಚ್ಚರಿಕೆ ಸಂಕೇತಗಳನ್ನು ಗಮನಿಸಿ. ನಿಮ್ಮ ಮಗುವಿಗೆ ನಿರಂತರವಾಗಿ ಕಣ್ಣು ಕೀಳ್ಮಟ್ಟದಂತೆ ನೋಡುವುದು, ದೂರದರ್ಶನದ ಬಳಿ ಬಹಳ ಹತ್ತಿರವಾಗಿ ಕುಳಿತುಕೊಳ್ಳುವುದು ಅಥವಾ ಪುಸ್ತಕಗಳನ್ನು ಬಹಳ ಹತ್ತಿರ ಹಿಡಿದಿಟ್ಟುಕೊಳ್ಳುವುದು ಸಾಧ್ಯವಾಗಿದೆ. ತಲೆನೋವುಗಳಿಗೆ ದೂರು ನೀಡುವುದು, ತಮ್ಮ ಕಣ್ಣುಗಳನ್ನು ಹೆಚ್ಚು ಮಸಾಜ್ ಮಾಡುವುದು ಅಥವಾ ತರಗತಿ ಬೋರ್ಡನ್ನು ನೋಡುವಲ್ಲಿ ಕಷ್ಟಪಡುವುದು. ಅಧ್ಯಯನಗಳು ಪ್ರತಿದಿನವೂ ಕನಿಷ್ಠ 2 ಗಂಟೆಗಳ ಕಾಲ ಹೊರಗೆ ಕಳೆಯುವುದು ಮಯೋಪಿಯಾವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಎಂದು ಸೂಚಿಸುತ್ತವೆ. ನೈಸರ್ಗಿಕ ಬೆಳಕು ಆರೋಗ್ಯಕರ ಕಣ್ಣು ಬೆಳವಣಿಗೆಗೆ ಬೆಂಬಲ ನೀಡುತ್ತದೆ. ಮಕ್ಕಳನ್ನು ದೂರದ ವಸ್ತುಗಳ ಮೇಲೆ ಗಮನ ಹರಿಸಲು ಪ್ರೋತ್ಸಾಹಿಸುತ್ತದೆ. ಮಯೋಪಿಯಾ ಪ್ರಗತಿಯನ್ನು ಹೆಚ್ಚು ಪ್ರಮಾಣದಲ್ಲಿ ತಡೆಗಟ್ಟಲು ಸಾಧ್ಯವಾಗದಿದ್ದರೂ ಅದನ್ನು ನಿಧಾನಗತಿಯಲ್ಲಿ ಮುಂದುವರಿಯುವಂತೆ ಮಾಡಬಹುದು. ನಿಯಮಿತ ಕಣ್ಣು ಪರೀಕ್ಷೆಗಳು, ಸೂಕ್ತ ಕಣ್ಣುಕೋಲುಗಳು, ನಿಶ್ಚಿತವಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಸಂಪರ್ಕ ಕಣ್ಣುಗಳ ಕನ್ನಡಿ ಮತ್ತು ಕಡಿಮೆ ಪ್ರಮಾಣದ ಅಟ್ರೋಪಿನ್ ಕಣ್ಣುಗಳ ಬೂದು ಸಹಾಯ ಮಾಡಬಹುದು. ಕಣ್ಣು ತಜ್ಞನ ಮಾರ್ಗದರ್ಶನದಲ್ಲಿ ಆಯ್ಕೆ ಮಾಡಲಾದ ಮಕ್ಕಳಲ್ಲಿ ಮಯೋಪಿಯಾ ಹೆಚ್ಚು ಸಾಮಾನ್ಯವಾಗುತ್ತಿದೆ, ಆದರೆ ಮುಂಚಿನ ಪತ್ತೆ ಮತ್ತು ಆರೋಗ್ಯಕರ ಅಭ್ಯಾಸಗಳು ನಿಮ್ಮ ಮಕ್ಕಳ ದೃಷ್ಟಿಯನ್ನು ರಕ್ಷಿಸಬಹುದು. ನೀವು ಯಾವುದೇ ಎಚ್ಚರಿಕೆ ಚಿಹ್ನೆಗಳನ್ನು ಗಮನಿಸಿದರೆ ಸಮಗ್ರ ಕಣ್ಣು ಪರೀಕ್ಷೆಯನ್ನು ಶೆಡ್ಯೂಲ್ ಮಾಡಿ. ಈ ವಿಡಿಯೋವನ್ನು ಇತರ ಪೋಷಕರೊಂದಿಗೆ ಹಂಚಿಕೊಳ್ಳಿ ಮತ್ತು ವಿಶ್ವಾಸಾರ್ಹ ಕಣ್ಣು ಆರೋಗ್ಯ ಮಾಹಿತಿಗಾಗಿ ಚಂದಾದಾರಾಗಿ.